ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಇದು ಶಿವರಾತ್ರಿಯ ಒಂದು ಬ್ಲಾಗ್ ಆಗಿರುತ್ತೆ, ಕಂಪ್ಲೀಟ್ ಶಿವರಾತ್ರಿ ಬ್ಲಾಗ್ ಆಗಿರುತ್ತೆ. ನಾವು ಬೆಳಿಗ್ಗೆ ನಮ್ಮ ಹೊಲದ ಹತ್ರ ಹೋಗ್ತೀನಿ, ಯಾಕಂದರೆ ನಾನು ಊರಿಗೆ ಹೋಗೋದೇ ಅಪರೂಪಕ್ಕೆ ಆವಾಗ ಒಂದು ಸಲ ನಾನು ಮಿಸ್ ಮಾಡಿದೆ. ನಮ್ಮ ಹೊಲನ ಫುಲ್ ವಿಸಿಟ್ ಮಾಡ್ತೀನಿ. ನಮ್ಮಮ್ಮ ಸೊಪ್ಪೆಲ್ಲ ಹಾಕ್ಕೊಂಡಿದ್ರು, ಅದನ್ನು ನೋಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದು. ನಂತರ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಪೂಜೆ ಮಾಡಬೇಕಿತ್ತು. ಮನೆಗೆ ಬಂದು ಫ್ರೆಶಪ್ ಆಗಿ ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ಯಾವುದಾದ್ರೂ ಒಂದು ಶಿವನ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತೀವಿ ನಾವು ಶಿವರಾತ್ರಿ ದಿನ. ಸೊ ನಮ್ಮ ಊರಿನ ನಿಯರ್ ಬೈ ಇರೋ ದೇವಸ್ಥಾನಕ್ಕೆ ನಾನು ಮತ್ತು ನನ್ನ ತಮ್ಮ ವಿಸಿಟ್ ಮಾಡಿದ್ವಿ. ಅಲ್ಲಿ ಪೂಜೆ ಎಲ್ಲ ಚೆನ್ನಾಗೇ ಆಯಿತು. ನಾವು ಹೋದಾಗ ರಶ್ ಏನು ಇರಲಿಲ್ಲ, ಅಂದರೆ ಒಂದು 2-3 ಜನ ಇದ್ದರು ಅಷ್ಟೇ. ನೀಟಾಗಿ ಪೂಜೆ ಎಲ್ಲ ಮಾಡಿ ಕೊಟ್ಟರು. ಅದಾದಮೇಲೆ ನಾನು ನನ್ನ ತಮ್ಮ ಅದು ಬೆಟ್ಟದ ಮೇಲಿರೋದ್ರಿಂದ ಅಲ್ಲಿನ ವ್ಯೂ ನೋಡೋಣ ಅಂತ ಹೋಗ್ತೀವಿ. ನಾವು ಇವಾಗ ಬೆಟ್ಟಗುಡ್ಡಪ್ಪನ ಬೆಟ್ಟ ಅಲ್ಲಿದ್ದೀವಿ. ಇಲ್ಲಿ ವ್ಯೂ ಸೂಪರಾಗೈತೆ. ಯಾವ ಥರ ಇದೆ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಪೂಜೆ ಎಲ್ಲ ಆಗಿ ಪ್ರಸಾದ ಎಲ್ಲ ತಿಂದು ನಾನು ಮತ್ತು ತಮ್ಮ ಫೋಟೋ ಶೂಟ್ ಮಾಡ್ತಾ ಇದ್ದೀವಿ. ಒಂದು ಫೋಟೋನೂ ಚೆನ್ನಾಗಿ ತೆಗಿಯಲ್ಲ, ವೇಸ್ಟ್ ಥರ ತೆಗಿತಾನೆ. ಒಂದು ಚೆನ್ನಾಗಿ ತೆಗಿಲಿಲ್ಲ, ಇಷ್ಟೊತ್ತವರೆಗೂ ತೆಗ್ದ. ಒಂದೇ ಒಂದು ಫೋಟೋನೂ ಚೆನ್ನಾಗಿ ತೆಗಿಲಿಲ್ಲ. ನನಗಂತೂ ಫೋಟೋ ಡಿಲೀಟ್ ಮಾಡಿ ಸಾಕಾಯಿತು. ಹಾಗಾಗಿ ಈ ವಿಡಿಯೋ ಮಾಡಿದ್ವಿ. ಅವನ ಫೋನಲ್ಲಿ ಅವ್ನ ಫೋಟೋ ತಗೋತಾನೆ. ನಾವು ಬೆಟ್ಟದ ಮೇಲೆ ಇದ್ದೀವಿ. ಅವ್ನ ಫೋಟೋ ಚೆನ್ನಾಗಿ ತೆಗಿತಾ ಇರಲಿಲ್ಲ, ಅದನ್ನೇ ನಾನು ರೇಗಿಸ್ತಾ ಇದ್ದೆ. ಅದಾದಮೇಲೆ ಬೆಟ್ಟದ ಮೇಲಿರೋ ವ್ಯೂ ಇದು. ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಗಾಳಿ ಎಲ್ಲ ಬೀಸುತ್ತೆ. ಗ್ರೀನರಿ ಟೈಮಲ್ಲಿ ಬಂದರೆ ನೀವು ನೋಡೋಕೆ ತುಂಬ ಚೆನ್ನಾಗಿ ಸಿಗುತ್ತೆ. ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಮರ ಗಿಡ ಎಲ್ಲ ಒಣಗೋಗಿತ್ತು. ಇದಾದಮೇಲೆ ನಾವು ಒಂದು 1 hour ನಾವು ಅಲ್ಲೇ ಸುಮ್ಮನೆ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ದೋ, ಫೋನ್ ನೋಡಿಕೊಂಡು. ಅದಾದಮೇಲೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ಮತ್ತೆ ಅವಳನ್ನ ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕಿತ್ತು. ಸೊ ಹಾಗಾಗಿ ಅಲ್ಲಿಂದ ಮತ್ತೆ ಬಂದು ನಾವು ಅಲ್ಲೇ ನಿಯರ್ ಬೈ ಇರೋ ದೇವಸ್ಥಾನಕ್ಕೆ ಹೋಗಿದ್ದು. ಇದು ಶಿವನಹಳ್ಳಿಯಲ್ಲಿ ಇರೋ ವೀರಭದ್ರ ಸ್ವಾಮಿ ದೇವಸ್ಥಾನ. ಅಲ್ಲೂ ಪೂಜೆ ಕೂಡ ಎಲ್ಲ ಚೆನ್ನಾಗಾಯಿತು. ಅಲ್ಲಿ ಸ್ವಲ್ಪ ರಶ್ ಇತ್ತು. ನಾವು ಹೋದಾಗ ಅರೌಂಡ್ 1 o'clock ಆಗಿತ್ತು ಅಂತ ಅನಿಸುತ್ತೆ. ಸೊ ಸ್ವಲ್ಪ ರಶ್ ಇತ್ತು. ಬೇಗ ಹೋಗಿದ್ದಿದ್ರೆ ಐ ಥಿಂಕ್ ರಶ್ ಇರ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಅಲ್ಲಿಂದ ಫೋಟೋ ಶೂಟೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ವಾಪಸ್ ನಮ್ಮ ಮನೆಗೆ ಬಂದು, ನಮ್ಮ ಮನೆಯಿಂದ ನಮ್ಮ ಫ್ರೆಂಡ್ ಮನೆಗೆ ಬಂದು ಅವ್ರ ಮಗುನ ಆಡಿಸ್ತಾ ಇದ್ಲು. ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡೆ ನಾನು. ಅದು ಕ್ಯೂಟಾಗಿದ್ದಾಳೆ ನೋಡೋಕ್ಕೆ, ಆಡಿಸ್ಕೊಂಡು ಹಾಗೆ ಮಲಗಿದ್ಲು. ಸೊ ಇನ್ನೇನು ಟೈಮ್ ಆಯ್ತಂತ ನಾನು ಅಲ್ಲೇ ಊಟ ಮಾಡಿ ನಂತರ ನಮ್ಮ ಮನೆಗೆ ವಾಪಸ್ ಬಂದೆ. ನಮ್ಮ ಮನೆಗೆ ಹೋಗೋಕ್ಕಿಂತ ಮುಂಚೆ ನಾನು ನಮ್ಮ ಹೊಲದ ಹತ್ರ ಹೋಗಿ ಅಲ್ಲಿ ನಮ್ಮಮ್ಮ ತರಕಾರಿ ಸೊಪ್ಪು ಅದನ್ನೆಲ್ಲ ಕೂದಿಟ್ಟಿತ್ತು. ನಂಗೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಡಿಕ್ಕಿಗೆ ಹಾಕ್ಕೊಂಡು, ಅದಾದಮೇಲೆ ನಮ್ಮ ಹಸು, ನಮ್ಮ ನಾಯಿ ಮರಿ ಅದನ್ನೆಲ್ಲ ಒಂದು ಸಲ ನೋಡಿಕೊಂಡು, ನಮ್ಮ ಹೊಲ ಎಲ್ಲ ಇನ್ನೊಂದು ಸಲ ನೋಡಿಕೊಂಡು, ನಮ್ಮ ಅಪ್ಪ ಅಮ್ಮಮ್ಮ ಅಲ್ಲೇ ಇದ್ದರು. ಸೊ ಅವರಿಗೆಲ್ಲ ಬಾಯ್ ಹೇಳಿ, ನಮ್ಮ ಚಿನ್ನಿಗೂ ಬಾಯ್ ಹೇಳಿ, ಅದು ಪಾಪ ನಾನು ಹಿಂದೆನೇ ಬರ್ತಾಯಿದ್ಲು. ಬಾ ಅಂತ ಕರೆದ ತಕ್ಷಣ ಬಂದಳು. ನಾನು ಯಾವಾಗೋ ಒಂದು ಸಲ ಹೋಗೋದು, ಆದರೂ ನನ್ನನ್ನು ನೆನ್ಪಿಟ್ಕೊಂಡು ನಾನು ಕರೆದ ತಕ್ಷಣ ಬರ್ತಾಳೆ. ಮನುಷ್ಯರು ಇಷ್ಟು ಪ್ರೀತಿ ಕೊಡ್ತಾರೆ ಇಲ್ವೋ ಗೊತ್ತಿಲ್ಲ, ಇವಳಂತ ನಮ್ಗೆ ತುಂಬ ಪ್ರೀತಿ ಕೊಡ್ತಾಳೆ. ನಾನಂತೂ ನಮ್ಮ ಫ್ಯಾಮಿಲಿನ ತುಂಬ ಮಿಸ್ ಮಾಡ್ಕೋತೀನಿ, ಯಾಕಂದರೆ ಬೆಂಗಳೂರಲ್ಲಿ ಇದ್ದು ಬೇಜಾರಾಗಿ ಯಾವಾಗಾದರೂ ಒಂದ್ಸಲ ಹೋದಾಗ ಈ ಥರ ವೆದರ್ ಎಲ್ಲ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಮತ್ತೆ ಕನಕಪುರ ಬಂದೆ. ಕನಕಪುರದಲ್ಲಿ ನನ್ನ ಫ್ರೆಂಡ್ನ ಮೀಟ್ ಮಾಡೋಣ ಅಂತ ಹೋಗಿದ್ದೆ. ಅಲ್ಲಿ ಪಾರ್ಕ್ ಇತ್ತು. ಸೊ ಹಾಗೆ ಜುಗಲೆ ಆಡಿಕೊಂಡು ನಾನು ಅವನು ಇರೋ ಬರೋ ಗೇಮ್ ಎಲ್ಲ ಆಡ್ಕೊಂಡು ಹಂಗೆ ಕಾಫಿ ಕುಡ್ಕೊಂಡು ಲಾಸ್ಟಲ್ಲಿ ಇನ್ನೇನು ಹೊರಡೋಣ ಅಂತ ನಾನು ಹೊರಟೆ. ಯಾಕೆಂದರೆ ಬೆಂಗಳೂರಿಗೆ ರೀಚ್ ಆಗಬೇಕಿತ್ತು. ಇವತ್ತು ಶಿವರಾತ್ರಿ ಮುಗಿಸ್ಕೊಂಡು ಸ್ವಲ್ಪ ಜನ ಹೋಗ್ತಾ ಇರ್ತಾರೆ. ಸುಮ್ಮನೆ ಟ್ರಾಫಿಕ್ ಜಾಮ್ ಆದರೆ ಸುಮ್ಮನೆ ತಲೆನೋವು, ಗಾಡಿ ಓಡಿಸಿ ಸಾಕಪ್ಪ ಅನಿಸಿರುತ್ತೆ. ಅಮ್ಮ ಕೊಟ್ಟಿರೋ ಅಕ್ಕಿ ಕಾಳು ಎಲ್ಲ ತೊಗೊಂಡು ಇದು ಹೋಗ್ತಾ ಇದ್ದೆ. ಇದು ಬಂದು ಆರವಳ್ಳಿ ಕನಕಪುರ ರೋಡ್. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಬಿಸಿಲು ಕಡಿಮೆ ಇತ್ತು, ಆದ್ರೂ ಮುಖಕ್ಕೆ ಹೊಡಿತಾನೇ ಇತ್ತು. ಅದಾದಮೇಲೆ ನೈಸ್ ರೋಡಿಗೆ ಬಂದೆ. 1.5 hour ಅನಿಸಿದೆ ನಾನು ನೈಸ್ ರೋಡಿಗೆ ಬಂದಾಗ. ಸ್ವಲ್ಪ ಟಯರ್ಡ್ ಫೀಲ್ ಆಗುತ್ತೆ ಗಾಡಿ ಓಡ್ಸೋಕ್ಕೆ, ಒಂದು ಸ್ವಲ್ಪ ಟಯರ್ಡ್ ಆಗಿತ್ತು. ಮತ್ತು ನಾನು ಬೆಂಗಳೂರಿಗೆ ಬರಲೇಬೇಕು, ಏಕೆಂದರೆ ನಾಳೆಯಿಂದ ನಾನು ಮತ್ತೆ ಜಾಬಿಗೆ ಹೋಗಲೇಬೇಕು. ಸೊ ನಮ್ಮೂರಿಗೆ ಬಾ ಹೇಳಿ ನಾನು ಬಂದಿದ್ದು ನಮ್ಮ ಬೆಂಗಳೂರಿಗೆ. ಇದಾಗಿತ್ತು ಇವತ್ತಿನ ನನ್ನ ಕಂಪ್ಲೀಟ್ ವಿಡಿಯೋ. ಫುಲ್ ನೋಡಿದ್ದೀರಾ ಅಂತ ಅನ್ಕೋತೀನಿ. ಥ್ಯಾಂಕ್ ಯು.